ಮಂಜುವೆ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 2410 ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಲು ಬಯಸ್ತೇನೆ. ಜಮೀರ್ ಸಾಹೇಬ್ರೆ, ಈ ಕಡೆ ನಮ್ಮ ಪ್ರಶ್ನೆ. ಏನು ಹೇಳಲಿಲ್ಲ. ಆಯ್ತು, ಕಂಟಿನ್ಯೂ. ಆಯ್ತು, ಕಂಟಿನ್ಯೂ ಮಾಡಪ್ಪ. ಅಲ್ಲ, ಉತ್ತರ ಒದಗಿಸಿ ಅಂತ ಹೇಳ್ಬೇಕಲ್ಲ. ಅವ್ರು ಪ್ರಶ್ನೆ ಕೇಳಿದಾರೆ, ಉತ್ತರ ಒದಗಿಸಿ ಅಂತ ಹೇಳಿ. ಇನ್ನೊಮ್ಮೆ ಕೇಳಿ. ಇನ್ನೊಂದ್ಸರಿ ಹೇಳ್ಬೇಕು. ಯಾಕೆ ಬೇರೆ ಮಾತಾಡ್ತೀರಿ? ಈಗ ನಾನು ನಮ್ಮ ಅರ್ಕಲಗೂಡಿನಲ್ಲಿ ವಸತಿ ರಹಿತ ಜನರಿಗೆ ನಿವೇಶನ ಮತ್ತು ಮನೆಯನ್ನು ಕಟ್ಕೊಡೋದಕ್ಕೆ ಒಂದು 3 ಪ್ರಶ್ನೆಯನ್ನು ಕೇಳಿದ್ದೆ. ಅವರ ಉತ್ತರದ ಪ್ರಕಾರ 143 ಜನ ವಸತಿ ರೈತರು, 1310 ಜನ ನಿವೇಶನ ರೈತರು ಅಂತೇಳಿ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಶಾಸಕನಾಗಿದ್ದಾಗ 13-14ರಲ್ಲಿ ಒಟ್ಟು 195 ಮನೆಗಳನ್ನು ಪೂರ್ಣಗೊಂಡಿದೆ ಅಂತೇಳಿ ಮಾಡಿದ್ದಾರೆ. ಅದು ನಿಜ. 21 ಮನೆ ಬಾಕಿ ಇದೆ, ಕಟ್ಟಿಲ್ಲ ಅಂತೇಳಿ. ಇನ್ನು 63 ಮನೆ ಪ್ರಾರಂಭನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ನಿಜ. ಈಗ ಎರಡನೇ ಪ್ರಶ್ನೆ, ಈ ನಮ್ಮ ಅರ್ಕಲಗೂಡಿನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಈ ಎಡಿ ಕಾಲೋನಿ ಮತ್ತು ಕೊಳಚೆ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಕೆಲ್ಲೂರುಪೇಟೆ, ಮಾಚಗೊಂಡಳ್ಳಿ, ಇದರಲ್ಲಿ 220 ಮನೆಗಳು ಮಂಜೂರಾಗಿದ್ದು ಎಲ್ಲ ಮನೆಗಳು ಪೂರ್ಣಗೊಂಡಿದೆ ಅಂತ ಹೇಳ್ತಾರೆ. ಅದು ಮಾನ್ಯ ಮಂತ್ರಿಗಳದು ಪೂರ್ಣಗೊಂಡಿಲ್ಲ, ಸ್ವಲ್ಪ ವಿಚಾರಿಸ್ಬೇಕು ಅದನ್ನು. ಅದಾದಮೇಲೆ ನಾನು ಮಂತ್ರಿ ಆಗಿದ್ದಾಗ ಫಾರಂ 53ನಲ್ಲಿ ರೈತರು ಅಪ್ಲೈ ಮಾಡಿದರು. ವಾರ್ಡ್ ನಂಬರ್ 3ರಲ್ಲಿ ಸರ್ವೆ ನಂಬರು 241 ಮತ್ತು 9 ಎಕರೆ 10 ಗುಂಟೆ ಮತ್ತು 1 ಎಕರೆ 31 ಗುಂಟೆ, ಒಟ್ಟು 11 ಎಕರೆ 1 ಗುಂಟೆನಲ್ಲಿ ಈ ಜಾಗನ ನಿವೇಶನ ರೈತರಿಗೆ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಮಾಡಿದ್ದು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ನಾವು ಮನವಿ ಮಾಡೋದಿಷ್ಟೇ, ಟೌನ್ ಲಿಮಿಟ್ಸಲ್ಲಿ ನೀವು ನಿವೇಶನಗಳನ್ನ ಬಡವರಿಗೆ ಕೊಟ್ಟರೆ ಅವ್ರಿಗೆ ದುಡ್ಡು ಇರೋದಿಲ್ಲ, ಕಟ್ಟಕ್ಕಾಗಲ್ಲ. ನನ್ನ ಮನವಿ ಏನು ಅಂದ್ರೆ, G+3 ಆಧಾರದ ಮೇಲೆ 1500 ಮನೆಗಳು ನಮ್ಮ ಅವಶ್ಯಕತೆ ಇರೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ 11 ಎಕರೆ 1 ಗುಂಟೆ ಏನಿದೆ ಅದರಲ್ಲಿ G+3 ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದನ್ನ ಅಲ್ಲಿ ಜಾಸ್ತಿ SC ST ಅಲ್ಪಸಂಖ್ಯಾತರು ಇರೋದ್ರಿಂದ ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸದಸ್ಯರು ಹೇಳ್ದಂಗೆ ಅವ್ರ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಬಸವ ಅಂಬೇಡ್ಕರ್ ವಾಸ್ತವ್ಯದಲ್ಲಿ 2013-14 283 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಸದಸ್ಯರು ಹೇಳ್ದಂಗೆ 195 ಮನೆ ಕಂಪ್ಲೀಟ್ ಆಗಿದೆ, 21 ಮನೆ ಕೆಲಸ ನಡೀತಾ ಇದೆ, 3 ಮನೆ ಅನ್ಸ್ಟಾರ್ಟರ್ ಆಗಿದೆ ಶಾಸಕರೇ. ಅದರಲ್ಲಿ 63 ಜನ ಭಾಳ ನೋಟಿಸ್ ಕೊಟ್ಟರು ಇನ್ನೂ ಅವ್ರು ಡೀಟೇಲ್ ಕೊಟ್ಟಿಲ್ಲ ಅವರು. ಇಲ್ಲಾಂದರೆ ಅದು ಬ್ಲಾಕ್ ಮಾಡಿದ್ದೀವಿ. ಅದು ಅನ್ಬ್ಲಾಕ್ ಮಾಡಬೇಕಾದ್ರೆ ಆ ಡೀಟೇಲ್ ಕೊಡೋಕೆ ಹೇಳಿ ಅದು ಮಾಡ್ತೀವಿ. ಸ್ಲಮ್ ಬೋರ್ಡ್ ತಾವು ಹೇಳ್ದಂಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಭಾಳ ವರ್ಷದಿಂದ ಮನೆಗಳು ಪೆಂಡಿಂಗ್ ಇತ್ತು ಕೊಡೋದು. ಏನಕ್ಕಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಆ ಬೆನಿಫಿಷರಿ 4 ಲಕ್ಷ ಕೊಡಬೇಕಾಗಿತ್ತು. ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣಕ್ಕೆ ಸರ್ಕಾರ ವತಿಯಿಂದ ನಾವೇ 4 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿ ಎಲ್ಲ ಮನೆಗಳು ಇಡೀ ರಾಜ್ಯದಲ್ಲಿ 36,789 ಮನೆಗಳು 24 ಮಾರ್ಚಲ್ಲಿ ನಾವು ಕೊಟ್ವಿ. ಅದರಲ್ಲಿ 220 ಮನೆಯನ್ನು ತಮ್ಮ ಕ್ಷೇತ್ರದ್ದು ಅವತ್ತು ಕೊಟ್ಟಿದ್ದೀವಿ. ಆ ಸಣ್ಣ ಪುಟ್ಟ ಕೆಲಸ ಇದ್ದರೆ ತಾವು ಡೀಟೇಲ್ ಆಗಿ ಮಾಹಿತಿ ಕೊಟ್ಟರೆ ಅದು ಮಾಡಿಕೊಡ್ತೀವಿ. ಏನು 11 ಎಕರೆ ತಮ್ಮ ಕ್ಷೇತ್ರದಲ್ಲಿ ನಾವು ರಿಸರ್ವ್ ಇಟ್ಟಿದ್ದೀವಿ, ಅದಕ್ಕೆ ನಾವು ಬೆನಿಫಿಷರಿನ ಆಯ್ಕೆ ಮಾಡಿಲ್ಲ. 353 ಜನ ಬೆನಿಫಿಷರಿ ಆಯ್ಕೆ ಮಾಡಬೇಕು, ಇನ್ನು ಆಯ್ಕೆ ಮಾಡಿ ಕೊಟ್ಟಿಲ್ಲ. ತಾವು ಆಯ್ಕೆ ಮಾಡಿ ಬೆನಿಫಿಷರಿ ಆಯ್ಕೆ ಮಾಡಿಕೊಟ್ರೆ ಈಗ ಆ್ಯಕ್ಚುಲಿ ನಾವು ಮಾರ್ಕ್ ಮಾಡಿ ಸೈಟ್ ಕೊಡಬೇಕಂತ ತೀರ್ಮಾನ ಮಾಡಿರೋದು. ತಾವು G+3 ಮನೆಗಳು ಕಟ್ಕೊಡಿ ಅಂತ ತಾವು ಮನವಿಯನ್ನು ಮಾಡ್ಕೊಂಡಿದ್ದೀರಾ. ದಯಮಾಡಿ ಆ ಪ್ರಪೋಸಲ್ ನಾನು ಕೊಡಿ, ನಾನು ಅದನ್ನು ಮಾಡ್ಕೊಡ್ತೀನಿ. ಮನೆ ಅಧ್ಯಕ್ಷರೇ, ಇದು ಪಾಪ 11 ಎಕರೆ 1 ಗುಂಟೆನ ರೈತರು ಫಾರಂ 53 ಹಾಕಿ ಟೌನ್ ಪಕ್ಕದಲ್ಲಿ ಇರೋದನ್ನ ನಾನೇ ಅವ್ರಿಗೆ ಮನವೊಲಿಸಿ, ಇಲ್ಲಪ್ಪ ಸೈಟ್ಗಳಿಗೆ ಅವಶ್ಯಕತೆ ಇದೆ, ಮನೆ ಮಾಡಬೇಕು ಅಂತ ಹೇಳಿ ಪಾಪ ರೈತರು ಬಿಟ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ G+3 ಮಾಡಿಕೊಟ್ರೆ ಆ ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ತದೆ, ಮಾಡ್ಕೊಡಿ ಅಂತ ಹೇಳಿ ಮಾಡಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಪ್ರಪೋಸಲ್ ಕೊಟ್ಟಿರೋದು ನಮಗೆ ಸೈಡ್ ಮಾಡಿಕೊಡಿ ಅಂತ. ಈಗ ಏನಕ್ಕಂದ್ರೆ ಸೈಡ್ ಮಾಡ್ಕೊಡ್ಬೇಕಾದ್ರೆ ಬರೀ 11 ಎಕರೆದಲ್ಲಿ 353 ಜನಕ್ಕೆ ಕೊಡಕ್ಕೆ ಮಾಗ್ತಾ ಸಾಧ್ಯ. ಇವರು ಅದೇ G+3 ಮನೆಗಳು ಕೊಡ್ಬೇಕಂತ ಅದು ಕ್ಯಾನ್ಸಲ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಕನಿಷ್ಠ ಎಲ್ಲಾಂದ್ರೂ 1 ಎಕರೆದಲ್ಲಿ 200 ಮನೆ ಕಟ್ಬೋದು.
1300 ಮನೆ 100 ಮನೆ ಕಟ್ಬೋದು ನಾವು. ಆ ಪ್ರಪೋಸಲ್ ಕೊಡಿ ನನಗೆ. ನೀವು ಈಗ ಸದ್ಯಕ್ಕೆ ಕೊಟ್ಟಿರೋದು ಪ್ರಪೋಸಲ್ನ ಸೈಡ್ ಮಾಡಕ್ ಪ್ರಪೋಸಲ್ ಕೊಟ್ಟಿದ್ದೀರಾ. ಆ ಪ್ರಪೋಸಲ್ ಕ್ಯಾನ್ಸಲ್ ಮಾಡಿಸಿ ನನಗೆ G+3 ಮಾಡ್ಬೇಕು. ಏನಕ್ಕೆ ಬೆನಿಫಿಷರಿಗೆ ಹೇಳ್ಬಿಟ್ಟಿದ್ದೀರಾ ತಾವು 253 ಜನಕ್ಕೆ ಹೇಳ್ಬಿಟ್ಟಿದ್ದೀರಾ ಸೈಡ್ ಮಾಡ್ಕೊಡ್ತೀವಿ ಅಂತ. ಅವ್ರು ಆಸೆ ಇಟ್ಕೊಂಡಿದ್ದಾರೆ. ಅದು ತಾವು ಕರೆಸಿ ಮೀಟಿಂಗ್ ಮಾಡಿ ಆ ಕ್ಯಾನ್ಸಲ್ ಮಾಡಿ ಹೊಸ ಪ್ರಪೋಸಲ್ ಕೊಡಿ, ನಾನು ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ನೀವ್ ಹೇಳೋದು ನಾನು ಅದನ್ನ ಹೇಳಿಲ್ಲ. ಪ್ರಪೋಸಲ್ ನಾವು ಕೊಟ್ಟಿಲ್ಲ. ನಮ್ಮಲ್ಲಿ ಬಂದಿರೋ ಅಲ್ಲ, ನಿಮ್ಮಲ್ಲಿ ಬಂದಿದೆ. ಅದಲ್ಲ, ನಾನು ಕೇಳಿರೋದೇನೆ G+3 ಕೊಡ್ಬೇಕು ಅಂತ ಹೇಳಿದ್ವಿ. ನಿಮ್ಮ ಅಧಿಕಾರಿಗಳು ಆ ರೀತಿ ಯಾವ್ದಾದ್ರು ತಪ್ಪು ಕೊಟ್ಟಿದ್ರೆ ತಿರ್ಗಾ ಹೊಸ ಪ್ರಪೋಸಲ್ ಕೊಡ್ತೀವಿ. ಆ ಮನೆನ G+3 ಕಟ್ಕೊಡಿ ಅಂತ. ಅಧ್ಯಕ್ಷ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.